ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ನಾವು ಆಷಾಢ ಮಾಸಕ್ಕೆ ಕಾಲಿಡ್ತಾ ಇದ್ದೀವಿ. 13ನೇ ತಾರೀಕು ಆದ ನಂತರ ಆಷಾಢ ಮಾಸ. ವಿಶೇಷತೆ ಏನು? ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯ ಆರಾಧನೆ, ಅದರಲ್ಲಿ ದಟ್ಟ ದಾರಿದ್ರ್ಯವನ್ನು ದೂರ ಮಾಡೋದಕ್ಕೆ 4 ಶುಕ್ರವಾರಗಳ ಲಕ್ಷ್ಮೀ ವ್ರತದ ಆರಾಧನೆ. ನಮಗೆಲ್ಲರಿಗೂ ಗೊತ್ತು, ಮಂಗಳವಾರ ಹಾಗೆ ಶುಕ್ರವಾರ ದುರ್ಗಾ ದೇವತೆಯ ಹಾಗೆ ದುರ್ಗಾ ಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಎಲ್ಲ ಕಡೆ. ಕಟೀಲು ದುರ್ಗಾ ಪರಮೇಶ್ವರಿ ಇರಬಹುದು, ಚಾಮುಂಡೇಶ್ವರಿ ಇರಬಹುದು. ಈ ಒಂದು ಕಾಲಘಟ್ಟದಲ್ಲಿ ಭಾಳ ವಿಶೇಷವಾಗಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಹೌದಲ್ವೋ? ಯಾಕೆ ಈ ಒಂದು ಮಾಸದಲ್ಲಿ ಶಕ್ತಿ ದೇವತೆಯ ಆರಾಧನೆ ಮಾಡ್ಕೋಬೇಕು? ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡೋದ್ರಿಂದ ಏನೆಲ್ಲ ಒಂದು ಪರಿಹಾರಗಳು ಬರ್ತದೆ? ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಮಾಸ ಯಾಕೆ ಆಯ್ಕೆ ಆಯಿತು? ಈ ವಿಚಾರಗಳನ್ನು ನಾವು ಒಂದೊಂದಾಗಿ ಕೂಲಂಕುಷವಾಗಿ ತಿಳ್ತಾ ಹೋಗೋಣ. ಬಟ್ ಒನ್ ಥಿಂಗ್, ನೀವು ಏನಾದರೂ ದಾರಿದ್ರ್ಯವನ್ನು, ನಮಗೆ ಪ್ರಿಯಾರಿಟಿ ಏನೋ ಆಷಾಢ ಮಾಸ ದಾರಿದ್ರ್ಯವನ್ನು ಕಳ್ಕೋಬೇಕು. ನಿಜವಾಗ್ಲೂ ಹೇಳ್ತೀನಿ, ಉತ್ತರಾಷಾಢ ಪೂರ್ವಾಷಾಢ ಶಕ್ತಿ ಮತ್ತು ಶಿವನ ಸಂಗಮ ಅಂತ ನೋಡಿದ್ವಿ. ಶಕ್ತಿ ಶಿವ ಸಂಗಮ ಅರ್ಧನಾರೀಶ್ವರ ತತ್ವದ ಒಂದು ಮಾಸ. ಸೂರ್ಯ ಕಟಕರಾಶಿ ಪ್ರವೇಶವನ್ನು ಮಾಡ್ತದೆ. ದಕ್ಷಿಣಾಯನಕ್ಕೆ ಕಾಲಿಟ್ಟಿದ್ದೇವೆ. ಈ ಒಂದು ಮಾಸ ವಿಷ್ಣು ಯೋಗ ನಿದ್ರೆಗೆ ಜಾರತಕ್ಕಂಥ ಸಮಯ. ಯೋಗ ನಿದ್ರೆ ಜಾರ್ಬಿಡುತ್ತೆ. ಚಾತುರ್ಮಾಸ ಪ್ರಾರಂಭ. 4 ಮಾಸಗಳು ವಿಷ್ಣು ಯೋಗಾಸಕ್ತೆ, ಯೋಗ ನಿದ್ರೆಗೆ ಜಾರತಕ್ಕಂಥ ಸಂದರ್ಭದಲ್ಲಿ ನಾವು ಹಾಡಿ ಹೊಗಳಿದಾಗ, ಯಾವಾಗ ಆತನ ಪತ್ನಿಯನ್ನು ಹಾಡಿ ಹೊಳೆದಾಗ ಯಾಕೆ ತಲುಪಿಸಲ್ಲ? ಹಣಕಾಸಿಗೆ ಒಡೆಯನಾಗಿರ್ತಕ್ಕಂಥವನು ಕುಬೇರ ಅಲ್ವಾ? ಹಾಗಾಗಿ ನಾವು ಈ ಒಂದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಯಾರೇ ಆಗಿರಬಹುದು, ಶಕ್ತಿ ದೇವತೆಯ ಆರಾಧನೆ ಸಕಲ ಇಷ್ಟಗಳನ್ನು ದೂರ ಮಾಡುತ್ತೆ. ಸಕಲ ಇಷ್ಟಾರ್ಥ ಸಿದ್ಧಿ, ಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಮಾಸ. ಅದರಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಮಾಸ ಆಷಾಢ ಮಾಸ. ಹೇಗೆ ಆಷಾಢ ಮಾಸ? ಎಲ್ಲ ನದಿ ತೊರೆ ಕೆರೆಗಳು ತುಂಬಿ ಹರಿದು ತುಂಬಿ ತುಳುಕ್ತಕ್ಕಂಥ ಮಾಸ. ನಾವು ಆಷಾಢ ಮಾಸವನ್ನು ಯಾಕಪ್ಪ ಈ ಒಂದು ಸಂದರ್ಭದಲ್ಲಿ ಶುಭ ಕಾರ್ಯಗಳಿಗೆ ನಿಷಿದ್ಧ ಮಾಡಿದ್ರು ಅಂದರೆ ಸರಳ ವೈಜ್ಞಾನಿಕ ಕಾರಣ. ಹೆಚ್ಚು ಮಳೆ, ಹೆಚ್ಚು ಗುಡುಗು ಸಿಡಿಲು ಇರತಕ್ಕಂಥ ಸಂದರ್ಭಗಳು, ವಿಪರೀತ ಮಳೆಗಳಲ್ಲಿ ಪ್ರಯಾಣಗಳು ಇಂದಿನ ಕಾಲದಲ್ಲಿ ಕಷ್ಟ ಆಗ್ತಿತ್ತು. ಬಿತ್ತನೆ ಕಾರ್ಯಕ್ರಮಗಳು ಹಾಗೆ ಈ ಒಂದು ಕೃಷಿ ಚಟುವಟಿಕೆಗಳು ಜಾಸ್ತಿ ಇರತಕ್ಕಂಥ ಕಾರಣಾಂತರದಲ್ಲಿ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಸೇರಬಾರ್ದು, ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ಜರುಗಬಾರ್ದು ಅಂತಕ್ಕಂಥ ಒಂದು ನಿದರ್ಶನವಾಗಿ ಇವೆಲ್ಲವನ್ನು ತ್ಯಾಗವನ್ನು ಮಾಡ್ತಿದ್ರು. ನಿಮಗೆ ಬರ್ತೀನಿ, ಮುಖ್ಯ ಮಾಹಿತಿಗೆ ಬರ್ತೀನಿ. ಒಂದು ಸಣ್ಣ ನಿದರ್ಶನ ಕೊಡ್ತಾ ಇದ್ದೇನೆ. ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅಂದ್ರೆ ಅರ್ಥ, ಸಿಕ್ಕಾಪಟ್ಟೆ ಕೆಲಸ ಇರ್ತಿತ್ತು ಅವಾಗ ದೊಡ್ಡದಾಗಿ 15-20 ಜನ ಎಲ್ಲ ಕೆಲಸಗಾರರು ಬರ್ತಾಯಿದ್ರು. ಆ ಕೆಲಸಗಾರರ ಸಂದರ್ಭದಲ್ಲಿ ಸೊಸೆ ತಗೊಂಡೋಗಿ ಅನ್ನ ಆಹಾರ ಬುತ್ತಿ ಕೊಟ್ಟು ಸಣ್ಣ ಆಗಿಬಿಡ್ತಾಳೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರ ತವರು ಮನೆಗೆ ಕಳಿಸ್ತಾಯಿದ್ರು. ಸೊಸೆ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ. ಹಾಗಾಗಿ ಈ ವಿಚಾರಗಳು ರೂಢಿಯ ಪದ್ಧತಿಗೆ ಬಂತು. ಹಾಗೆ ಗಂಡ ಹೆಂಡತಿ ಯಾಕೆ ಸೇರಬಾರ್ದು ಈ ಮಾಸದಲ್ಲಿ? ಈ ಮಾಸದಲ್ಲಿ ಸೇರಿದ್ರೆ 9 ತಿಂಗಳು ಲೆಕ್ಕ ಹಾಕಿ ವಿಪರೀತ ಬಿಸಿಲು ಬಂದ್ಬಿಡುತ್ತೆ. ಇಲ್ಲಿಂದ ಬೇಸಿಗೆ ಕಾಲ ಬರ್ತದೆ. ಆ ಒಂದು ಸಂದರ್ಭಗಳಲ್ಲಿ ಗಂಡ ಹೆಂಡತಿ ಸಂಯೋಗವಾಗಿ ಮಕ್ಕಳೇನಾದರೂ ಆದರೆ ವಿಪರೀತವಾಗಿರ್ತಕ್ಕಂಥ ಶಕೆಯಲ್ಲಿ ಬಳಲ್ತಾರೆ ಅಂತಕ್ಕಂಥ ವೈಜ್ಞಾನಿಕ ಕಾರಣ ಹೌದು. ಜೊತೆಗೆ ಆಷಾಢ ಮಾಸದಲ್ಲಿ ಗರ್ಭವನ್ನು ಕಟ್ಟಿದಾಗ ವಿಪರೀತ ಗಾಳಿಯಾಗುತ್ತೆ, ವಿಪರೀತ ಪ್ರೆಷರ್. ಅದಕ್ಕೋಸ್ಕರ ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥ ಸಂದರ್ಭ. ಸಮಸ್ಯೆಗಳು ಉಲ್ಬಣವಾಗ್ಬೋದು, ಮಿಸ್ಕ್ಯಾರೇಜ್ ಆಗಬಹುದು, ಇವೆಲ್ಲವನ್ನು ನೋಡ್ತೀವಿ. ಹಾಗಾಗಿ ಈ ಒಂದು ಮಾಸ ದೇವತೆ ಆರಾಧನೆಗೆ, ಭಗವಂತನ ಆರಾಧನೆಗೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷ 4 ಶುಕ್ರವಾರಗಳು ನಿಜವಾಗ್ಲೂ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆಗೆಸ್ತಕ್ಕಂಥ ಸಂದರ್ಭ. ಮುಂದೆ ನೋಡಿ, ಶಕ್ತಿ ದೇವತೆಯ ಆರಾಧನೆ ಆದ ನಂತರ ಶಿವನ ಆರಾಧನೆ ಶ್ರವಣ ಮಾಸ. ಎಷ್ಟೊಂದು ಪ್ರಿಸೈಸಾಗಿ ಇಟ್ಟಿದ್ದಾರೆ ನಮ್ಮ ಋಷಿಮುನಿಗಳು ಅಂದರೆ ಅಷ್ಟು ನಿಖರವಾಗಿರ್ತಕ್ಕಂಥ ವೈಜ್ಞಾನಿಕ ಕಾರಣಗಳನ್ನು ಇಟ್ಟಿದ್ದಾರೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ 4ನೇ ತಿಂಗಳು, ಶ್ರವಣ ತಿಂಗಳು 5ನೇ ತಿಂಗಳು ಇಂಗ್ಲೀಷ್ ಕ್ಯಾಲೆಂಡರ್ಲಿ. ಹೌದಲ್ವೋ? ನೋಡಿ,
ಪಂಚತತ್ವಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಶಿವನ ತತ್ವಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು. 4ನ ಸ್ಥಾನ ಜಾತಕದ ಕಾಲವನ್ನು ನೋಡಿ ಒಂದೊಂದು ನಿದರ್ಶನವಾಗಿ ಕೊಡ್ತಾ ಬಂದರೂ ಇದು ಸತ್ಯಕ್ಕತ್ರ. 4ನೇ ಮನೆ ಚಂದ್ರ ಆಡಳಿತ ಮಾಡೋದು. ಈ ಒಂದು ಸಂದರ್ಭದಲ್ಲಿ ಚಂದ್ರನ ಅಧಿದೇವತೆ ದುರ್ಗಾರಾಧನೆ ಆಡಳಿತ ಮಾಡು ನೀನು, ಸಕಲ ಸಂಕಷ್ಟಗಳು ನೆಮ್ಮದಿಯನ್ನು ನಾನು ತಂದುಕೊಡ್ತೀನಿ ಅನ್ನೋ ಉದ್ದೇಶನೇ ಈ ಲಕ್ಷ್ಮಿಯ ಆರಾಧನೆ. ಲಕ್ಷ್ಮಿ ಅಂದರೆ ಏನು? ಬರೀ ಹಣಕಾಸಲ್ಲ, ಧೈರ್ಯ, ಸ್ಥೈರ್ಯ. ಅದರಲ್ಲಿ ಅಷ್ಟಲಕ್ಷ್ಮಿಯರು ಅಂತ ಆರಾಧನೆ ಮಾಡ್ತೀವಲ್ವ, ಅಷ್ಟಲಕ್ಷ್ಮಿಯರ ಆರಾಧನೆ ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ನಾನಾ ರೀತಿಯಾಗಿ ಅಷ್ಟಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ನಮ್ಮ ಸನಾತನ ಧರ್ಮ. ಅರ್ಥಾತ್ ನಾವು ಮಾಡ್ತಕ್ಕಂಥ ಸ್ತ್ರೀಯರು ಖಂಡಿತ ಮನೆಯಲ್ಲಿ ದಾರಿದ್ರ್ಯವನ್ನು ವಹಿಸ್ತಕ್ಕಂಥದ್ದು ಸತ್ಯವಾಗದು ನಿತ್ಯ. ಇದು ಮ್ಯಾಕ್ಸಿಮಮ್ ಸತ್ಯ. ಏನು ಶುಕ್ರವಾರಗಳಂದು ಈ ಸಂಧ್ಯಾ ಸಮಯದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮಿಗೆ ಪ್ರಿಯ. ನಿಮಗೆ ಷೋಡಶೋಪಚಾರ, ಪಂಚೋಪಚಾರ, ದಶೋಪಚಾರ ಪೂಜೆಗಳು ಬಂದರೆ ಯಾವ ಮನಸ್ಥಿತಿಗೆ ಬರುತ್ತೋ ಖಂಡಿತ ಮಾಡಿ. ಸಾಧ್ಯವಾದಷ್ಟು ನೀವು ಈ 4 ಶುಕ್ರವಾರಗಳು ಒಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು ಅತಿ ಪ್ರಶಸ್ತ, ತುಂಬ ಪ್ರಶಸ್ತ. ಸಂಕಲ್ಪ ಮಾಡ್ಕೊಳ್ಳಿ. ಯಾವುದೇ ಕೆಲಸಗಳನ್ನು ಸಂಕಲ್ಪವಿಲ್ಲದ ಕೆಲಸಗಳು ಪರಿಪೂರ್ಣವಾಗೋದಿಲ್ಲ. ದಟ್ಟ ದಾರಿದ್ರ್ಯವಿದೆಯೋ, ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಇದೆಯೋ, ಅಥವಾ ದಾಂಪತ್ಯದಲ್ಲಿ ಸಮಸ್ಯೆ ಇದೆಯೋ, ಆರೋಗ್ಯದಲ್ಲಿ ಸಮಸ್ಯೆ ಇದೆಯೋ, ಸಂತಾನ ಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಬ್ಯೂಟಿಫುಲ್. ಒಂದೊಂದು ಕೂಡ ಅದ್ಭುತವಾಗಿರ್ತಕ್ಕಂಥ ನಿದರ್ಶನಗಳನ್ನು ನಮ್ಮ ಶಾಸ್ತ್ರ ಕೊಡೋದ್ರಿಂದ ನಿಜವಾಗ್ಲೂ ನೀವು ಈ ಆರಾಧನೆಯನ್ನು ಮಾಡ್ತಾ ಬನ್ನಿ. ಯಾವ ಗಂಧ, ಅರಿಶಿನ, ಕುಂಕುಮ, ಹೂವು, ಪುಷ್ಪ, ಪಂಚೋಪಚಾರ, ದಶೋಪಚಾರ, ಹಾಗೆ ಷೋಡಶೋಪಚಾರಗಳನ್ನು ಪೂಜೆ ಆದರೂ ಮಾಡ್ಬೋದು. ನಿಮಗೆ ಯಾವ ರಿಚುವಲ್ಸ್ ಯಾವ ರೀತಿ ಗೊತ್ತಿರುತ್ತೋ ಆ ರೀತಿ ಪೂಜೆಯನ್ನು ಮಾಡ್ಕೊಳ್ಳಿ. ತಾಯಿಗೆ ತುಪ್ಪದ ದೀಪದ ಆರಾಧನೆ ಶುಕ್ರವಾರಗಳಂದು ಮುಖ್ಯವಾಗಿ ಖಾದ್ಯ ನಿವೇದನೆಗೋಸ್ಕರ ಕೀರು, ಹಾಲಿನ ಪಾಯಸ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಲಕ್ಷ್ಮಿಗೆ ನಮ್ಮೆಲ್ಲರಿಗೂ ಗೊತ್ತು, ಎಲ್ಲರಿಗೂ ಕೊಟ್ಟು ಕ್ಷೀರಾತನೆಯೇ ಕ್ಷೀರ ರಾಜ್ಯ ಸಮುದ್ರ ತನಯ ಎಲ್ಲ ಹೇಳ್ತೀವಲ್ವ. ಸೊ ಲಕ್ಷ್ಮಿಯನ್ನು ಭಾಳ ವಿಶೇಷವಾಗಿ ಕ್ಷೀರ ಸಮುದ್ರದಲ್ಲಿರ್ತಕ್ಕಂಥವಳು. ಹಾಗಾಗಿ ಮಿಲ್ಕಿ ವೇ ನಾವೆಲ್ಲ ಕರಿತೀವಿ, ಗ್ಯಾಲಕ್ಸಿ ಅಂತ ಎಲ್ಲ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಎ ಮ್ಯಾಕ್ಸಿಮಮ್ ನಮ್ಮ ದೇಶ ಇರತಕ್ಕಂಥದ್ದು ಮಿಲ್ಕಿ ವೇಯಲ್ಲಿ. ಸೊ ಹಾಗಾಗಿ ಹಾಲಿನ ಪಾಯಸ ನೈವೇದ್ಯವನ್ನು ಮಾಡಿ ಲಾಸ್ಟಿಗೆ ತುಪ್ಪದ ದೀಪದ ಆರಾಧನೆಯನ್ನು ಮಾಡ್ತಕ್ಕಂಥ ಲಕ್ಷ್ಮಿಗೆ ಮಾಡಿ 1008 ಬಾರಿ ಅಥವಾ 108 ಬಾರಿ ಲಕ್ಷ್ಮಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ನಿಮ್ಮ ನಿವೇದನೆಯನ್ನು ತಾಯಿ ಹತ್ರ ತಿಳಿಸ್ಕೊಳ್ಳಿ. 4 ಶುಕ್ರವಾರ ಶುಭ್ರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ. ಭಾಳ ವಿಶೇಷತೆ, ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಸ್ತ್ರೀಯರು ಈ ಸಂದರ್ಭದಲ್ಲಿ ಬಹಳಷ್ಟು ಶುಭ್ರವಾಗಿ ಬಿಳಿಯ ವಸ್ತ್ರಧಾರಣೆ, ಒಂದು ತಟ್ಟೆಯಲ್ಲಿ ಸ್ಟೀಲ್ ತಟ್ಟೆ ಆಗ್ಬೋದು, ನಿಮಗೆ ಅನುಕೂಲ ಆಗ್ತಕ್ಕಂಥದ್ರಲ್ಲಿ ಯಾವುದಾದ್ರೂ ಅಲ್ಲಿ ಸ್ಟೀಲ್ ತಟ್ಟೆ ಭಾಳ ವಿಶೇಷತೆ, ಅಥವಾ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಮಂಗಳ ದ್ರವ್ಯಗಳನ್ನು ಇಡಿ. ಭಾಳ ಮುಖ್ಯವಾಗಿ ಮಾಡಿ. ಮಂಗಳ ದ್ರವ್ಯ ಅಂದರೆ ಏನು ಗುರುಗಳೇ? ಫಲತಾಂಬೂಲ, ಹಣ್ಣು, ಎಲೆ ಅಡಿಕೆ, ದಕ್ಷಿಣೆ, ಬಳೆ, ರವಿಕೆ, ಅರಿಶಿಣ, ಕುಂಕುಮದ ಬಟ್ಲನ್ನು ಮಾಡಿ. ಆ ತಾಯಿಗೆ ಪೂಜೆ ಆದ ನಂತರ ಮುತ್ತೈದೆಯನ್ನು 3 ಜನ ಮುತ್ತೈದರನ್ನು ಕರೀರಿ. 3 ಜನ ಮುತ್ತೈದೆಯವರು ಕೂಡ ಡಿಫ್ರೆಂಟ್ ಕೈಂಡು, ಬ್ರಾಹ್ಮಣ ಮಹಿಳೆ, ಕ್ಷತ್ರಿಯ ಮಹಿಳೆ, ಅಥವಾ ನಿಮ್ಮ ಜಾತಿ ಯಾವುದಾದ್ರೂ ಮುಖ್ಯ 3 ಮಹಿಳೆಯರನ್ನು ಕರೀರಿ. ಇವೆಲ್ಲ ಕರೆದಾದ ನಂತರ 3 ತಟ್ಟೆಯಲ್ಲಿರ್ತಕ್ಕಂಥದ್ದನ್ನು ಒಂದೊಂದು 3 ತಟ್ಟೆಗಳಲ್ಲಿ ಮಾಡ್ಕೊಳ್ಳಿ. 3 ತಟ್ಟೆಗಳಲ್ಲಿ ಸೇಮ್ ಮಾಡ್ಕೊಳ್ಳಿ. ಅವರಿಗೆ ಶುಕ್ರವಾರ ಪ್ರಧಾನವಾಗಿ ಆ ಮಂಗಳ ದ್ರವ್ಯವನ್ನು ಕೊಟ್ಟು ಅವರಿಗೆ ಊಟೋಪಚಾರವನ್ನು ಮಾಡಿಸಿ ಅವರ ಕಡೆಯಿಂದ ನೀವು ಈ ವಸ್ತುವನ್ನು ಪಡಿಬೇಕು. ಇದೇ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ. ಏನು? ಅವರ ಕಡೆಯಿಂದ ದಾನವಾಗಿ ನೀವೆಲ್ಲ ಕೊಡ್ತೀರಾ, ಅವರ ಹತ್ರ ಕೇಳಿ ದಾನವಾಗಿ ಆ 3 ಹತ್ರನೂ ಕೂಡ 3 ಡಬ್ಬಿಗಳಿಂದ ಕುಂಕುಮವನ್ನು ಮಾತ್ರ ಪಡೀರಿ. ನಿಜವಾಗ್ಲೂ ವಿಶೇಷವಾಗಿರ್ತಕ್ಕಂಥ ರೆಮಿಡೀಸ್ ಕೊಡ್ತಾ ಇದ್ದೀನಿ. ಇಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ರೆಮಿಡೀಸ್. ಆ 3 ಬಟ್ಟಲಲ್ಲಿ ದೇವರ ಕೋಣೆಯಲ್ಲಿಡಿ. ಅವನ 3 ಮಿಶ್ರಣವನ್ನು ಮಾಡಿ ಪ್ರತಿ ಶುಕ್ರವಾರಗಳಂದು ಪ್ರತಿದಿನ ನೀವು ಹಣೆಯಲ್ಲಿ ಅದನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. 4 ಶುಕ್ರವಾರಗಳು ಸಹಿತವಾಗಿ ಈ ಥರ ಮಾಡಿ. ನಿಜವಾಗ್ಲೂ ನಿಮ್ಮ ಬಾಳು ಬಂಗಾರವಾಗೋದ್ರಲ್ಲಿ 2 ಮಾತೇ ಇಲ್ಲ. ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗ್ತದೆ. ಈ ಒಂದು ಆಷಾಢ ಮಾಸ ಭಾಳ ಪವಿತ್ರವಾಗಿರ್ತಕ್ಕಂಥ ವಿಚಾರಗಳಿಗೆ, ಸಂತಾನದಿಂದ ಹಿಡಿದು ಹಣಕಾಸಿನಿಂದ ಹಿಡಿದು ನಿಮ್ಮ ಕೆಲಸ ಮತ್ತೊಂದು ಯಾವುದೇ ವಿಚಾರಗಳಿಗೆ ಈ ಒಂದು ಆರಾಧನೆ ಭಾಳ ಪ್ರಶಸ್ತವಾಗಿರ್ತಕ್ಕಂಥ ಕೊಡುತ್ತೆ. ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಮಾಡುತ್ತೆ.
ನಾನಾ ವ್ಯಾಧಿಗಳು, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ನೀವು ಶುಭ್ರ ಮನಸ್ಸಿನಿಂದ 4 ಶುಕ್ರವಾರಗಳು ನಿಮ್ಮ ಜೀವನದ ಬದಲಾವಣೆ ಇದು ಶತಸಿದ್ಧವಾಗ್ತದೆ. ನಾನು ಹೇಳಿದಾಗೆ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಗೆ ಅರ್ಥ ಆಗಿದ್ರೆ ಕಾಮೆಂಟಲ್ಲಿ ನನಗೆ ಇನ್ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಜವಾಗ್ಲೂ ನಾನು ನಿಮ್ಗೆ ಯಾರ್ಯಾರು ಮಾಡಿದ್ರು ಅವರೆಲ್ಲರಿಗೂ ಕೂಡ ಆನ್ಸರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅಫ್ಕೋರ್ಸ್ ನಿಮ್ಗೆ ಗೊತ್ತಾಗದಿದ್ರೆ ಮ್ಯಾಕ್ಸಿಮಮ್ ಹೇಳ್ತೀನಿ ಕೂಡ. ಇನ್ನು ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ. ಜೊತೆಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಯಾರು ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಅಂದರೆ ನಾವು ಅರ್ಥಾತ್ ಮನೆಯಲ್ಲಿ ಬಹಳಷ್ಟು ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಾರ್ಥವಾಗಿ ಶ್ರೀಚಕ್ರ ಆರಾಧನೆ. ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಿಜವಾಗ್ಲೂ ಹೇಳ್ತೀರಿ, ಆಷಾಢ ಅಮಾವಾಸ್ಯೆ ಪ್ರಾರಂಭ, ಪಿತೃ ದೋಷಗಳಿಗೆ ನಾನಾ ದೋಷಗಳು ನಿವಾರಣೆ ಆಗುತ್ತೆ. ಶ್ರೀಚಕ್ರ ಆರಾಧನೆಯಿಂದ ಸ್ತ್ರೀ ದೋಷ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಶತಸಿದ್ಧ. ಆಷಾಢ ಮಾಸದಲ್ಲಿ ಈ ಒಂದು ಕಾರ್ಯಗಳನ್ನು ಏನಾದರೂ ನೀವು ಮಾಡಿದ್ರೆ, ಅದರಲ್ಲೂ ಪೈರೇಟಲ್ಲಿರ್ತಕ್ಕಂಥ ಊಯಿ ಯಂತ್ರವನ್ನು ನೀವೇನಾದರೂ ಪೂಜೆ ಮಾಡಿದ್ರೆ ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಲಕ್ಷ್ಮೀ ಪೂಜೆಯ ಜೊತೆ ಈ ಒಂದು ಯಂತ್ರವನ್ನು ಕೂಡ ತರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನಮ್ಮ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಾನು ಕಳಿಸ್ಕೊಡ್ತೇನೆ. ಪೂಜಾ ವಿಧಾನಗಳೊಂದಿಗೆ ನಿಮ್ಮ ಮುಂದೆ ತಲುಪಿಸ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.